ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶ್ರೀ ಚಕ್ರ ಚಾನಲ್ ಮುಖಾಂತರ ಈ ದಿನ ಮುಖ್ಯವಾಗಿ ಈ ಸಹಜ ಸಿದ್ಧವಾಗಿ ಶುಭ ಫಲಗಳನ್ನು ನೀಡುವಂತಹ ಸಂತಾನಕಾರಕ, ಧನಕಾರಕ, ವಿವಾಹಕಾರಕ ಎಲ್ಲ ರೀತಿಯಲ್ಲಿ ಅನುಕೂಲಗಳು ನೀಡುವಂತಹ ಗುರುಗ್ರಹದ ಬದಲಾವಣೆ ಈ ಜೂನ್ನಿಂದ ಅಕ್ಟೋಬರ್ವರೆಗೂ ತನ್ನ ಉಚ್ಚಸ್ಥಾನವಾಗಿರುವಂತಹ ದಿಗ್ಬಲನಾಗುವಂತಹ ಕಟಕ ರಾಶಿಯಲ್ಲಿ ಇದು ಬಹಳ ಅಪರೂಪ. 12 ವರ್ಷಕ್ಕೊಂದ್ಸಾರಿ ಗುರುಗ್ರಹವು ಕಟಕ ರಾಶಿಯಲ್ಲಿ ಉಚ್ಚಸ್ಥಿತಿಯನ್ನು ಪಡೆದು ದ್ವಾದಶ ರಾಶಿಗಳಿಗೆ, ಕೆಲವೊಂದು ರಾಶಿಗಳಿಗೆ ಅವರಿರುವಂತಹ ಸ್ಥಾನಗಳ ಮೇಲೆ ಅನುಕೂಲ ಫಲಗಳನ್ನು, ರಾಜಯೋಗವನ್ನು ನೀಡ್ತಾರೆ. ಕೆಲವೊಂದು ರಾಶಿಗಳಿಗೆ ಕೆಲವೊಂದು ಚಾಲೆಂಜಸ್, ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಅಂದರೆ ಸಹಜ ಸಿದ್ಧವಾಗಿ ಶುಭಗ್ರಹ, ಬಟ್ ಅವರು ಇರುವಂತಹ ಸ್ಥಾನದ ಆಧರಿಸಿ ಆ ಸ್ಥಾನದ ಫಲಗಳನ್ನು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀಡ್ತಾ ಇರ್ತಾರೆ. ಇನ್ನು ಜೂನಿಂದ ನಾವು ನೋಡುವುದಾದರೆ, ಜೂನ್ ಮಾಸದಿಂದ ದೇವಗುರು ಬೃಹಸ್ಪತಿ ಕಟಕ ರಾಶಿಯಲ್ಲಿ, ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಇಲ್ಲಿಯವರೆಗೂ ಅದೃಷ್ಟ ರಾಶಿ ಅನ್ನಿಸ್ಕೊಂಡಿರುವಂತಹ ತುಲಾ ರಾಶಿಯವರಿಗೆ ಮತ್ತು ಬದಲಾಗ್ತಾ ಇರುವಂತಹ ದೇವಗುರು ಬೃಹಸ್ಪತಿ ಯಾವ ರೀತಿ ಅನುಕೂಲ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ನೋಡೋಣ. ಇಲ್ಲಿವರೆಗೂ ತುಲಾ ರಾಶಿಯವರಿಗೆ ಅದ್ಭುತವಾಗಿರುವಂತಹ ಗುರುಬಲ, ಅದ್ಭುತವಾಗಿರುವಂತಹ ಕೇತುಬಲ, ಅದ್ಭುತವಾಗಿರುವಂತಹ ಅನುಮೋಘವಾಗಿರುವಂತಹ ಶನಿ ಪರಮಾತ್ಮನ ಅನುಗ್ರಹ ಇತ್ತು. ಅದಕ್ಕೆ ಹೋದ ವರ್ಷದಿಂದ ಇವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಪಂಚಮ ಸ್ಥಾನದಲ್ಲಿರುವಂತಹ ರಾಹು ಮುಖಾಂತರ ಮಾತ್ರ ಕೆಲವೊಂದು ವಿಷಯಗಳಲ್ಲಿ ಪ್ರತಿಕೂಲವಾಗಿರುವಂತಹ ಕೆಲವೊಂದು ಸಮಸ್ಯೆಗಳನ್ನೋದು ಬರ್ತಾ ಇತ್ತು. ಪಂಚಮ ಸ್ಥಾನ ಅಂದರೆ ಪ್ರೀತಿ, ಪ್ರೇಮ, ವ್ಯವಹಾರಗಳ ಸ್ಥಾನ, ಸಂತಾನ ಆಗದೇ ಇರೋದು, ಸಂತಾನದ ಮುಖಾಂತರ ತೊಂದರೆ ಇತ್ಯಾದಿ ವಿಷಯಗಳು ಸಣ್ಣ ಪುಟ್ಟ ಇದ್ರೂ ಕೂಡ ಇವರಿಗೆ ಗುರುಬಲ ಇತ್ತು. ಭಾಗ್ಯಸ್ಥಾನದಲ್ಲಿರುವಂತಹ ದೇವಗುರು ಬೃಹಸ್ಪತಿ ಜೂನ್ವರೆಗೆ ಅದ್ಭುತವಾಗಿ ಯೋಗಕಾರಕನಾಗಿದ್ದ, ಶನಿ ಪರಮಾತ್ಮ ಯೋಗಕಾರಕನಾಗಿದ್ದ, ಏಕಾದಶದಲ್ಲಿ ಕೇತು ಅನುಕೂಲವಾಗಿದ್ದ. ಆದರೆ ಈಗ ಜೂನಿಂದ ಗುರುಬಲ ಕಮ್ಮಿ ಆಗ್ತಾ ಇದೆ. ಭಾಗ್ಯಸ್ಥಾನದಿಂದ ದಶಮ ಮತ್ತು ರಾಜ್ಯಸ್ಥಾನ, ಕರ್ಮಸ್ಥಾನವಾಗಿರುವಂತಹ ದಶಮ ಸ್ಥಾನದಲ್ಲಿ ದೇವಗುರು ಬೃಹಸ್ಪತಿ ಇಲ್ಲಿಯವರೆಗೂ ನೀಡಿರುವಂತಹ ಗುರುಬಲವನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ. ಗುರುಬಲ ಅಷ್ಟೊಂದು ಅನುಕೂಲವಾಗಿರಲ್ಲ. ಯಾಕಂದರೆ ದೇವಗುರು ಬೃಹಸ್ಪತಿ ತೃತೀಯ ರಾಶಿ, ಈ ತುಲಾ ರಾಶಿಯವರಿಗೆ ತೃತೀಯ ಮತ್ತು ಷಷ್ಠಮಾಧಿಪತಿ. ತೃತೀಯ ಸ್ಥಾನ ಅಂದ್ರೇ ಇದು ಒಡ ಹುಟ್ಟಿದವರು, ಅಕ್ಕ ತಂಗಿರಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಧೈರ್ಯ ಪರಾಕ್ರಮ ಸ್ಥಾನ ಮತ್ತು ಕಮ್ಯುನಿಕೇಷನ್ ಸ್ಥಾನ, ಪ್ರಯಾಣಗಳ ಸ್ಥಾನ, ಇದೆಲ್ಲವೂ ಆಗಿರುವಂತಹ ತೃತೀಯ ಸ್ಥಾನ. ಮತ್ತು ಷಷ್ಠ ಭಾವ, ಋಣರೋಗ ಶತ್ರುಸ್ಥಾನವಾಗಿರುವಂತಹ ಷಷ್ಠ ಭಾವಕ್ಕೆ ತುಲಾರಾಶಿಗೆ ದೇವಗುರು ಬೃಹಸ್ಪತಿ ಅಧಿಪತಿ ಆಗಿರುತ್ತಾರೆ. ಅಂತಹ ದೇವಗುರು ಬೃಹಸ್ಪತಿ ಜೂನ್ವರೆಗೂ ಭಾಗ್ಯಸ್ಥಾನದಲ್ಲಿ ಅನುಕೂಲರಾಗಿದ್ದರು. ಆದರೆ ಈ ಜೂನಿಂದ ಅಕ್ಟೋಬರ್ ಕೊನೆಯವರೆಗೂ ಕೂಡ ಈ 5 ತಿಂಗಳ ಕಾಲ ದಶಮ ಸ್ಥಾನದಲ್ಲಿ ಇರುತ್ತಾ ಸ್ವಲ್ಪ ಗುರುಬಲ ಕಮ್ಮಿ ಆಗೋದಕ್ಕೆ ಕಾರಣವಾಗ್ತಾ ಇದೆ. ಆದರೆ ದೇವಗುರು ಬೃಹಸ್ಪತಿ ದಶಮ ಸ್ಥಾನದಲ್ಲಿ ಅಷ್ಟು ಅನುಕೂಲವಾಗಿರುವಂತಹ ಫಲಗಳು ಕೊಡಲ್ಲ. ಯಾಕಂದರೆ ತೃತೀಯ ಷಷ್ಠಾಧಿಪತಿಯಾಗಿರೋದ್ರಿಂದ ಈ ಸ್ಥಾನಗಳ ಫಲಗಳನ್ನು ಈಗ ದಶಮ ಸ್ಥಾನದಲ್ಲಿ ನೀಡ್ತಾ ಇರೋದು. ಅಂದರೆ ದಶಮ ಸ್ಥಾನದಲ್ಲಿ ಆ ಎಫೆಕ್ಟ್ ಅನ್ನೋದು ಆ್ಯಕ್ಟಿವೇಟ್ ಮಾಡಿ ಎಲ್ಲವೂ ಕೂಡ ಕೆರಿಯರ್ ರಿಲೇಟೆಡ್. ಅಂದರೆ ಈಗ ತೃತೀಯ ಸ್ಥಾನ, ಅಣ್ಣ ತಮ್ಮಂದ್ರ ಮಧ್ಯೆ ಸಮಸ್ಯೆಗಳು ಬರೋದು, ಅಥವಾ ಅಣ್ಣ ತಮ್ಮಂದಿರ ಮಧ್ಯೆ ಅಪಾರ್ಥಗಳು ಉಂಟಾಗೋದು, ಕೆಲವೊಂದು ಸಂದರ್ಭಗಳಲ್ಲಿ ಈ ಕೊಲೀಗ್ಸ್, ನಿಮ್ಮ ಸಹ ಉದ್ಯೋಗಿಗಳ ಮುಖಾಂತರ ಸಮಸ್ಯೆಗಳು ಬರೋದು, ನಿಮ್ಮ ಕೆಳಗಡೆ ಕೆಲಸ ಮಾಡುವಂತಹ ಸಿಬ್ಬಂದಿಯ ಮುಖಾಂತರ ಸಮಸ್ಯೆಗಳು ಬರೋದು, ಈ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಯಾರಾದರೂ ಆಗಿರಲಿ, ಏನೋ ಒಂದು ಕಿರಿಕಿರಿ, ಅದು ಹಣ ಹಂಚಿಕೆ, ಆಸ್ತಿ ಹಂಚಿಕೆ ಇತ್ಯಾದಿ ವಿಷಯಗಳು, ಈ ಪ್ರಾಪರ್ಟಿ ರಿಲೇಟೆಡ್ ಆಗಿರುತ್ತೆ, ಏನೋ ಒಂದು ಸಮಸ್ಯೆಯಿಂದ ಇದು ಸ್ವಲ್ಪ ನಿಮಗೆ ಪ್ರತಿಕೂಲ ಫಲಗಳನ್ನು ನೀಡಿ ಈ ಟೆನ್ಷನ್ ಏನಿರುತ್ತೋ ಈ ಪರ್ಟಿಕ್ಯುಲರ್ ರೀಸನ್ಸಿಂದ ಅದು ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ನಿಮ್ಮ ಮಾಡುವಂತಹ ವೃತ್ತಿ ಉದ್ಯೋಗ ಕೆರಿಯರ್ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ. ಈ ಕಂಪ್ಲೀಟ್ ಎಫೆಕ್ಟ್ ಬಂದು ನಿಮ್ಮ ವೃತ್ತಿ ಉದ್ಯೋಗಗಳ ಮೇಲೆ, ನೀವು ಮಾಡುವಂತಹ ವ್ಯಾಪಾರಾದಿ ವಿಷಯಗಳ ಮೇಲೆ ಇದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಅನ್ನೋದು ನೀಡ್ತಾ ಇರುತ್ತೆ. ಅಂದರೆ ಯಾವ ರೀತಿ
ಸಲೀಸಾಗಿ ನೀವು ಕೆಲಸ ಮಾಡ್ಕೊಳ್ತಾ ಇರ್ತೀರ, ಸಡನ್ನಾಗಿ ಫೋನ್ ಬರುತ್ತೆ, ಇವ್ರು ಹಂಗಂದ್ರಂತೆ, ಇವರು ಈ ರೀತಿ ಮಾಡ್ತಾರಂತೆ, ಅವ್ರು ಕೋರ್ಟ್ಗೆ ಹೋಗ್ತಾರಂತೆ, ಈ ರೀತಿ ಟೆನ್ಷನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ರೀತಿ ವಿಷಯಗಳಲ್ಲಿ ಒಂದು ರೀತಿ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅದರ ಜೊತೆಗೆ ಕೆಲಸದ ಒತ್ತಡ, ಅದರ ಜೊತೆಗೆ ಈ ಕೆಲವೊಂದು ವಿಷಯಗಳಿಂದ ಆಗ್ತಾ ಇರುವಂತಹ ನಿಮ್ಮ ಮೇಲೆ ಬರ್ತಾ ಇರುವಂತಹ ಜಗಳಗಳು ಇತ್ಯಾದಿ ವಿಷಯಗಳು, ಅಪಾರ್ಥಗಳು, ಈ ವಿಷಯಗಳ ಮುಖಾಂತರ ಈ ಸಂದರ್ಭದಲ್ಲಿ ಎರಡನ್ನೂ ಕೂಡ ನಿಭಾಯಿಸೋಕ್ಕಾಗದೆ ಕೆಲವೊಂದು ಸಾರಿ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಹೆಸರು ಅಂದರೆ ನೀವು ಮಾಡುವಂತಹ ಕಾನ್ಸಂಟ್ರೇಷನ್ ಕಮ್ಮಿ ಆಗೋದು ಅಥವಾ ಎರರ್ಸನ್ನು ಜಾಸ್ತಿ ಮಾಡೋದು, ನಿಮ್ಮ ಮೇಲೆ ಎಸ್ಕಲೇಷನ್ಸ್ ಬರೋದು ಇತ್ಯಾದಿ ವಿಷಯಗಳ ಮುಖಾಂತರ ಜಾಬ್ ಕಳ್ಕೊಳ್ಳುವಂಥ ಸಂದರ್ಭವೂ ಬರುತ್ತೆ. ಸೊ ಆದ್ದರಿಂದ ಕೆರಿಯರ್ ವಿಷಯದಲ್ಲಿ, ಜಾಬ್ ವಿಷಯದಲ್ಲಿ ಈ ಬಹಿರ್ಗತ ವೈಯಕ್ತಿಕ ವಿಷಯಗಳ ಇಂಪ್ಯಾಕ್ಟ್ ಅನ್ನೋದು ಕಮ್ಮಿ ಆಗೋ ಥರ ನೋಡ್ಕೋಬೇಕಾಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅವಮಾನಗಳು ಕೂಡ ಆಗ್ಬೋದು. ನಿಮ್ಮ ಕೆಳಗಡೆ ಮಾಡುವಂತಹ ಸಿಬ್ಬಂದಿ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಆತಂಕಗಳನ್ನು ಸೃಷ್ಟಿಸುವಂತಹ ಸಿಬ್ಬಂದಿ, ಇಷ್ಟು ದಿನಗಳ ಕಾಲ ಅವರ ಆಟಗಳು ಏನೂ ನಡೀಲಿಲ್ಲ, ಯಾಕಂದರೆ ಗುರುಬಲ ಅದ್ಭುತವಾಗಿ ಭಾಗ್ಯಸ್ಥಾನದಲ್ಲಿತ್ತು. ಬಟ್ ಈಗ ಆ ರೀತಿ ಇಲ್ಲ. ಆಗಿರೋದ್ರಿಂದ ಕೆರಿಯರ್ ವಿಷಯದಲ್ಲಿ ನಿಮ್ಮ ಸಮಸ್ಯೆಗಳು ಕೆರಿಯರ್ ಮೇಲೆ, ನಿಮ್ಮ ವೃತ್ತಿ ಉದ್ಯೋಗಗಳ ಮೇಲೆ ಬೀಳದಂಗೆ ನೋಡ್ಕೋಬೇಕಾಗಿರುತ್ತೆ. ಇನ್ನು ಹಣಕಾಸು, ಋಣ, ರೋಗ, ಶತ್ರುಸ್ಥಾನ, ಷಷ್ಠಾಧಿಪತಿ ಆಗಿರೋದ್ರಿಂದ ವಿಪರೀತವಾಗಿರುವಂತಹ ಖರ್ಚುಗಳು. ಎಷ್ಟೇ ದುಡಿದ್ರೂ ಕೂಡ ಈ ಕೆಲವೊಂದು ಸಾರಿ ಈಗ 1ನೇ ತಾರೀಕು ಯಾವಾಗ ಬರುತ್ತೆ ಅಂತ ಈ ಕೊನೆಯ ವಾರಕ್ಕೇ ಎಲ್ಲ ಅಮೌಂಟು ಖರ್ಚಾಗಿ, ಫಂಡಿಂಗ್ ಎಲ್ಲ ಖರ್ಚಾಗಿ ಈಗ ಏನಾಗುತ್ತೆ, ಬೇರೆಯವ್ರ ಕಡೆ ಸಾಲಗಳು ಮಾಡುವಂತಹ ಸಂದರ್ಭಗಳು, ವಿಪರೀತವಾಗಿರುವಂತಹ ಖರ್ಚುಗಳು ಕೂಡ ಜಾಸ್ತಿ ಆಗುವುದಕ್ಕೆ ಈ ಬದಲಾಗ್ತಾ ಇರುವಂತಹ ಗುರು ಸಂಚಾರ ಅನ್ನೋದು ಈ ರೀತಿ ಪ್ರಭಾವವನ್ನು ನೀಡಬಹುದು, ಆ ರೀತಿ ಫಲಗಳನ್ನು ನೀಡಬಹುದು. ಇದೆಲ್ಲವೂ ಕೂಡ ಗೋಚಾರದಿಂದ ಹೇಳಿರುವಂತಹ ಫಲಗಳು ಮಾತ್ರ. ಇಲ್ಲ ನಮಗೆ ಆ ರೀತಿ ಏನೂ ಆಗ್ತಾ ಇಲ್ಲ ಅಂದರೆ ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ, ನಿಮ್ಮ D9 D10 ಚಾರ್ಟ್ಸಲ್ಲಿ, ಈಗ ಪರ್ಸನಲ್ ಚಾರ್ಟಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನ, ದಶ ಅಂತರ್ದಶೆಗಳ ಮೇಲೆ ಕೂಡ ನಿಮಗೆ ಈಗ ನಡೀತಾ ಇರುವಂತಹ ವಿಷಯಗಳು ಅರ್ಥ ಆಗುತ್ತೆ. ಆದ್ದರಿಂದ ಇದೊಂದೇ ಗೋಚಾರ ಫಲಗಳನ್ನು ನೋಡಿಕೊಂಡು ಇದೇ ರೀತಿ ಆಗುತ್ತೆ ಅಂದ್ಕೊಳ್ಳೋದಕ್ಕಿಂತ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ನೀವು ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮ. ಷಷ್ಠಮಾಧಿಪತಿ ಕೂಡ ಈ ದೇವಗುರು ಬೃಹಸ್ಪತಿ ತುಲಾರಾಶಿಗೆ ಆಗಿರೋದ್ರಿಂದ ಈಗ ಹಣಕಾಸಿಗೆ ಸಂಬಂಧಪಟ್ಟಂತೆ ಅಂದರೆ ಸಾಲ, ಋಣ, ರೋಗ, ಶತ್ರುಸ್ಥಾನ, ಸಾಲಗಳು ಮಾಡುವಂತಹ ಸಂದರ್ಭಗಳು ಬರಬಹುದು. ವಿಪರೀತವಾಗಿರುವಂತಹ ಅವಶ್ಯಕ ಖರ್ಚುಗಳು ಜಾಸ್ತಿ ಆಗೋದು, ಮತ್ತು ಇವೆಲ್ಲವೂ ಕೂಡ ಈ ಹಣಕಾಸಿನ ತೊಂದರೆಗಳು ಇದೆಲ್ಲನೂ ಕೂಡ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ದಶಮ ಸ್ಥಾನ, ನಿಮ್ಮ ಕೆರಿಯರ್, ವೃತ್ತಿ ಉದ್ಯೋಗಗಳು, ವ್ಯಾಪಾರಾದಿ ವಿಷಯಗಳ ಮೇಲೆ ಈ ಇಂಪ್ಯಾಕ್ಟ್ ಅನ್ನೋದು ಅಧಿಕವಾಗಿರುತ್ತೆ. ಅನಾವಶ್ಯಕವಾಗಿ ಅವಮಾನಗಳು, ಎಲ್ಲರ ಮುಂದೆ ನಿಮ್ಮ ಮೇಲಧಿಕಾರಿಗಳು ಕರೆದುಬಿಟ್ಟು ನೀವು ಮಾಡಿರುವಂತಹ ತಪ್ಪುಗಳ ಬಗ್ಗೆ ಎತ್ತಿ ತೋರಿಸೋದು, ಅಂದರೆ ಯಾವ ರೀತಿ ಇರುತ್ತೆ, ಒಂಥರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದು ಯಾಕಪ್ಪ ಈ ಜಾಬ್ ಮಾಡ್ತಾಯಿದ್ದೀನಿ, ಇನ್ನು ಈ ಜಾಬ್ ಬಿಟ್ಬಿಟ್ಟು ಹೋಗಿಬಿಡೋಣ, ಈ ರೀತಿ ಆವೇಶದಲ್ಲಿ, ಕ್ಷಣಿಕಾವೇಶದಲ್ಲಿ ಮಾತ್ರ ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಗೇನಾದರೂ ಜಾಬ್ ಬದಲಾವಣೆಗೆ, ಜಾಬ್ ಚೇಂಜ್ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಇತ್ತು, ಎಲ್ಲಿವರೆಗಿತ್ತು, ಜೂನ್ 1ನೇ ತಾರೀಕುವರೆಗಿತ್ತು. ಬಟ್ ಬರುವಂತಹ 5 ತಿಂಗಳು ಈ ದಶಮ ಸ್ಥಾನಕ್ಕೆ ಋಣ, ರೋಗ, ಶತ್ರುಸ್ಥಾನ, ಷಷ್ಠಾಧಿಪತಿ ಆಗಿರುವಂತಹ ದೇವಗುರು ಬೃಹಸ್ಪತಿ ಬರೋದ್ರಿಂದ ಈ ಕೆಲವೊಂದು ಬರುವಂತಹ ಅವಕಾಶಗಳು ಕೂಡ ನಿಮಗೆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಇರಲ್ಲ. ಸೊ ಇರೋದ್ರಿಂದ ನಿಮ್ಮ ಮೇಲಧಿಕಾರಿಗಳ ಮುಖಾಂತರ ವ್ಯವಹಾರ ಮಾಡುವಾಗ ಇನ್ ಕೇಸ್ ಅವ್ರು ಏನಾದರೂ ಅಂದ್ರೂ ಕೂಡ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಬರುವಂತಹ ದಿನಗಳು ಸ್ವಲ್ಪ ಕ್ಲಿಷ್ಟತರವಾಗಿ ಇರುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಅದರ ಜೊತೆಗೆ ಶತ್ರುಕಾಟ ಅನ್ನೋದು ಜಾಸ್ತಿ ಇರುತ್ತೆ. ವಿಪರೀತವಾಗಿರುವಂತಹ ಶತ್ರುಗಳು, ಅದು ಕೌಟುಂಬಿಕ ವಿಷಯಗಳಲ್ಲಾಗಿರಬಹುದು, ನಿಮ್ಮ ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಾಗಿರಬಹುದು. ಈ ಸಂದರ್ಭದಲ್ಲಿ ಸ್ವಲ್ಪ ಈ ಯಾರು ನಿಮ್ಮ ಬೆನ್ನೆಂದೇ ಇದ್ದು, ನಿಮ್ಮ ಹಣವನ್ನೇ ಖರ್ಚು ಮಾಡಿಸಿ, ನಿಮ್ಮ ಜೊತೆಗೇನೆ ಪಾರ್ಟಿಗಳು ಕೊಡಿಸ್ಕೊಂಡು ಈಗ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಸಂದರ್ಭಗಳು ಕೂಡ ಇರೋದರಿಂದ ಸ್ವಲ್ಪ ಶತ್ರುಗಳ ಮೇಲೆ, ಹಿತಶತ್ರುಗಳ ಮೇಲೆ ಗಮನ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಓವರಲ್ ಆಗಿ ದಶಮ ಸ್ಥಾನ ಅನ್ನೋದು ಕೆರಿಯರ್, ವೃತ್ತಿ, ಉದ್ಯೋಗ, ಹಣಕಾಸು, ವ್ಯವಹಾರ ಇವೆಲ್ಲ ಸ್ಥಾನ ಆಗಿರೋದ್ರಿಂದ ಈ ವಿಷಯಗಳಲ್ಲಿ ನೀವು ಬಹಳ ಹುಷಾರಾಗಿರಬೇಕಾಗಿರುತ್ತೆ.
ಮುಂಚೆ ಹೇಳ್ದಂಗೆ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಇದಿಷ್ಟಕ್ಕೆ ಮುಂಚೆ ಇದ್ದಂಗೆ ಎಲ್ಲಿ ಅಂದರೆ ಯಾವುದೋ ಒಂದು ಸಂದರ್ಭ ಭಾಗ್ಯಸ್ಥಾನದಲ್ಲಿ ಗುರು ಅಂತಹ ವಿಪತ್ಕರ ಸಂದರ್ಭದಲ್ಲಾದರೂ ಕೂಡ ನಿಮಗೆ ಹಣಕಾಸಿನ ಸವಲತ್ತಿತ್ತು, ಆದಾಯ ಇತ್ತು, ಹೂಡಿಕೆ, ಇನ್ವೆಸ್ಟ್ಮೆಂಟ್, ಸೇವಿಂಗ್ಸ್ ಈ ವಿಷಯದಲ್ಲಿ ಇತ್ತು. ಆದರೆ ಈಗ ಹಣಕಾಸಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಹಣಕಾಸಿನ ನೆರವು, ಹಣಕಾಸಿನ ಅವಶ್ಯಕತೆಗಳು, ಹಣಕಾಸಿನ ಸಮಸ್ಯೆಗಳು ಅನ್ನೋದು ಎದುರಾಗುವಂತಹ ಸಾಧ್ಯತೆ. ಇನ್ ಕೇಸ್ ಎಷ್ಟೇ ಹಣ ಬಂದರೂ ಕೂಡ ಕೈಯಲ್ಲಿ ನಿಲ್ಲದೆ ಇರೋದು. ಮುಖ್ಯವಾಗಿ ಕಮ್ಯುನಿಕೇಷನ್ ವಿಷಯದಲ್ಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಹುಷಾರು. ನಿಮ್ಮ ಮಾತು, ನಿಮ್ಮ ನಡತೆ, ನಿಮ್ಮ ಬಿಹೇವಿಯರ್ ಎವ್ರಿಥಿಂಗ್ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಮುಖ್ಯವಾಗಿ ದಶಮಸ್ಥಾನ ಅಲ್ವಾ, ಏನೋ ಒಂದು ನೀವು ಆಡಿರೋಂತಹ ಮಾತನ್ನು ಇಟ್ಕೊಂಡು ಬೇಡ ನೀವು ಎಂಪ್ಲಾಯಿ ಈ ಜಾಬ್ ಮಾಡೋದು ಬೇಡ ಬಿಟ್ಟೋಗಿ, ಅಥವಾ ನೀವು ಆಡಿರುವಂತಹ ಮಾತು ತುಂಬ ಸೀರಿಯಸ್ ಆಗಿರುವಂತಹ ಮಾತು, ಅದಕ್ಕೋಸ್ಕರ ವಾರ್ನಿಂಗ್ ಲೆಟರ್ ಕೊಡ್ತೀವಿ, ಈ ರೀತಿ ಅಮಾನತು ಮಾಡ್ತೀವಿ, ಈ ರೀತಿ ವಿಷಯಗಳಾಗ್ತಾ ಇರೋದ್ರಿಂದ ಸ್ವಲ್ಪ ಮಾತಿನ ಬಗ್ಗೆ ಗಮನವಿರಲಿ. ಇವೆಲ್ಲವೂ ಕೂಡ ಕೌಟುಂಬಿಕವಾಗಿ ಟರ್ನ್ ಆಗುತ್ತೆ. ಕುಟುಂಬದಲ್ಲಿ ಮನಿ ಟೆನ್ಷನ್ಸ್, ಜಾಬ್ ಟೆನ್ಷನ್ಸ್, ವರ್ಕ್ ಪ್ರೆಷರ್ ಇವೆಲ್ಲನೂ ತಗೊಂಡು ಎಲ್ಲಿ ಕುಟುಂಬದಲ್ಲಿ ಕುಟುಂಬ ಸದಸ್ಯರ ನಡುವೆ, ಜೀವನ ಸಂಗಾತಿಯ ನಡುವೆ ಈ ಫ್ರಸ್ಟ್ರೇಷನ್ನ ತೋರಿಸ್ಕೊಳ್ಳೋಕೆ ಅಲ್ಲಿಯೂ ಕೂಡ ಕೆಲವೊಂದು ಸಮಸ್ಯೆಗಳು ಅಧಿಕವಾಗಿರುವಂತಹ ಅಥವಾ ಕೆಲವೊಂದು ಸಮಸ್ಯೆಗಳು ನಿಮಗೆ ಅತಿಯಾಗಿ ನಿಮಗೆ ಮನಸ್ತಾಪವನ್ನು ನೀಡುವಂತಹ ಸಂದರ್ಭಗಳಿರೋದ್ರಿಂದ ಸೊ ಎಲ್ಲಿ ಸಮಸ್ಯೆಗಳನ್ನಲ್ಲೇ ಬಿಟ್ಟುಬಿಡೋದು ಈ 5 ತಿಂಗಳ ಕಾಲ ಒಳ್ಳೆಯದು. ಈ ವಿಷಯಗಳ ಮುಖಾಂತರ ಅನಾವಶ್ಯಕವಾಗಿರುವಂತಹ ಅತಂತ್ರ, ಈ ಗುರುಬಲ ಕಮ್ಮಿಯಾಗೋದು, ಮುಖದಲ್ಲಿ ಇರುವಂತಹ ಒಂದು ಆ ಕಳೆ ಏನಿರುತ್ತೋ, ಆ ಆ್ಯಕ್ಟಿವ್ನೆಸ್ ಏನಿರುತ್ತೋ ಅದನ್ನು ಕೂಡ ಈಗ ಕಮ್ಮಿಯಾಗೋದು, ಒಂಥರ ಪೇಲ್ ಫೇಸ್, ಏನು ಅಂದರೆ ಸುಸ್ತಾಗಿ ಅಥವಾ ಎನರ್ಜಿ ಕಳ್ಕೊಂಡಿರುವಂಥದ್ದು ಆ ರೀತಿ ಮುಖದಲ್ಲೇ ಪ್ರಸ್ಫುಟವಾಗಿ ಕಾಣಿಸ್ತಾ ಇರುತ್ತೆ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಗುರುವಿನ ಆರಾಧನೆ ಮಾಡುವುದು, ಗುರು ಬಲ ಬೆಳೆಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನಗಳು, ಪರಿಹಾರಗಳು ಮಾಡ್ಕೋಬೇಕಾಗಿರುತ್ತೆ. ಇನ್ನು ಚತುರ್ಥ ಸ್ಥಾನ ಮಕರ ರಾಶಿಯಲ್ಲಿ ಬೀಳೋದ್ರಿಂದ ತಾಯಿಯ ಜೊತೆ ಮಾತಾಡುವಂತಹ ಸಂದರ್ಭಗಳಲ್ಲಿ, ತಾಯಿಯ ಜೊತೆ ಕೆಲವೊಂದು ವಿಷಯಗಳು, ಸಮಸ್ಯೆಗಳು ಅಥವಾ ಅವರ ಸಮಸ್ಯೆಗಳಿಗೆ ನೀವೇ ಕಾರಣ ಆಗುವಂತಹ ಸಂದರ್ಭಗಳು ಗೋಚಾರವಾಗ್ತಾ ಇದೆ. ತಾಯಿ ಜೊತೆ ಅನಾವಶ್ಯಕವಾಗಿರುವಂತಹ ಜಗಳಗಳಾಗುವುದಕ್ಕೆ, ನಿಮ್ಮ ಕುಟುಂಬ ಸದಸ್ಯರಲ್ಲಿ ನಿಮ್ಮ ಮಾತಿಗೆ ಬೆಲೆ ಕಮ್ಮಿ ಆಗುವ ರೀತಿಯಲ್ಲಿ ಹಳೆಯ ದಿನಗಳಲ್ಲಿ ನಿಮಗಿರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು, ಹಳೆಯ ದಿನಗಳಲ್ಲಿ ನೀವು ಮಾಡಿರುವಂತಹ ಕೆಲವೊಂದು ತಪ್ಪುಗಳನ್ನು ಈಗ ಅವುಗಳನ್ನು ಎತ್ತಿ ತೋರಿಸಿ ನಿಮ್ಮ ಮಾತಿಗೆ ಬೆಲೆ ಇಲ್ಲದಂಗೆ ಮಾಡೋದು, ಮನೆಯಲ್ಲಿ ಸ್ಥಾನ ಇಲ್ಲದಂಗೆ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ತಾಯಿಯ ಜೊತೆ, ಕುಟುಂಬ ಸದಸ್ಯರ ಜೊತೆ ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ, ಸಂಸ್ಕಾರವಂತರಾಗಿ ಕ್ರಮಶಿಕ್ಷಣೆಯಿಂದ ಇರಬೇಕಾಗಿರುವಂತಹ ಸಮಯ ಈ 5 ತಿಂಗಳ ಕಾಲದಲ್ಲಿ ನೀವು ತುಂಬ ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಒಟ್ಟಾಗಿ ಇದೆಲ್ಲವೂ ಕೂಡ ಹಣಕಾಸು, ಆರೋಗ್ಯ, ಕೌಟುಂಬಿಕ ಸಮಸ್ಯೆಗಳು ಇವೆಲ್ಲವೂ ಮತ್ತು ನಿಮ್ಮ ಕೆರೀರ್ ಅಂದರೆ ದಶಮ ಸ್ಥಾನ ಆಗಿರುವಂತಹ ಈ ವೃತ್ತಿ ಉದ್ಯೋಗ ಸ್ಥಾನಗಳ ಮೇಲೆ ನೀಡ್ತಾ ಇದೆ. ಸೊ ಸಡನ್ನಾಗಿ ಯಾರಾದರೂ ನಿಮ್ಮ ಸಿಬ್ಬಂದಿ, ನಿಮ್ಮ ಅಣ್ಣ ತಮ್ಮಂದರಾಗಿರಬಹುದು, ಯಾರಾದರೂ ಒಂದು ಮಾತು ಅಂದ್ರೂ ಕೂಡ ಸ್ವಲ್ಪ ತಾಳ್ಮೆಯನ್ನು ಬೆಳೆಸ್ಕೊಂಡು ಹಠಕ್ಕೆ ಬೀಳದೆ, ಕಠಿಣವಾಗಿರುವಂಥ ಶಬ್ದಗಳನ್ನು ಯೂಸ್ ಮಾಡದೆ, ಅಥವಾ ಕೆಲವೊಂದು ವೈಯಕ್ತಿಕ ವೃತ್ತಿಪರವಾಗಿರುವಂತಹ ರಹಸ್ಯಗಳನ್ನು, ಟೀಕೆಗಳನ್ನು ಅಥವಾ ತಮಾಷೆ ಮಾಡ್ತಾ ಇದ್ದೀನಿ ನಿಮ್ಮ ಮೇಲಧಿಕಾರಿಗಳ ಬಗ್ಗೆ ಜೋಕ್ ಮಾಡೋದು, ಯಾರ ಜೊತೆ, 3ನೇ ವ್ಯಕ್ತಿಯ ಜೊತೆ, ಆ ವ್ಯಕ್ತಿ ಅಂತಹ ವ್ಯಕ್ತಿ ನಿಮ್ಗೆ ಗೊತ್ತಿರಲ್ಲ, ಅದನ್ನು ಸೀಕ್ರೆಟಾಗಿ ರೆಕಾರ್ಡ್ ಮಾಡಿಕೊಂಡು ವಿಡಿಯೋ ತಕ್ಕೊಂಡು ಹೋಗಿ ಆ ಮೇಲಧಿಕಾರಿಗಳಿಗೆ ತೋರಿಸಿ ನಿಮ್ಮನ್ನು ಅವಮಾನಕ್ಕೆ ಈಡಾಗಿಸುವಂತಹ ಸಂದರ್ಭಗಳು ಕೂಡ ಇರೋದರಿಂದ ಈ ಸಂದರ್ಭದಲ್ಲಿ ನೀವು ಬಹಳ ಹುಷಾರಾಗಿ ನಿಮ್ಮ ಕೆರೀರ್ನ ಕಾಪಾಡ್ಕೋಬೇಕಾಗಿರುತ್ತೆ. ಹಣಕಾಸಿನ ಸಮಸ್ಯೆಗಳಿಂದ ಪಾರಾಗಬೇಕಾಗಿರುತ್ತೆ. ಸೊ ಅದೇ ರೀತಿ ಆರೋಗ್ಯದ ವಿಷಯದಲ್ಲಿಯೂ ಕೂಡ ಬಹುತೇಕ ವಿಷಯಗಳು, ಅನಾವಶ್ಯಕವಾಗಿರುವಂತಹ ಟೆನ್ಷನ್ಸನ್ನು ತಗೊಂಡು ಆರೋಗ್ಯವನ್ನು ಕಳ್ಕೋಬಾರ್ದು. ಈ ಟೆನ್ಷನ್ಸಿಂದ ಹೊರಗಡೆ ಬರೋದಕ್ಕೆ ಅನೇಕ ವಿಧವಾಗಿರುವಂತಹ ಕೆಲವೊಂದು ಅನಾಗತ್ಯ ಕೆಟ್ಟ ಚಟುವಟಿಕೆಗಳು ಕೂಡ ಅಭ್ಯಾಸವಾಗುವಂಥ ಸಾಧ್ಯತೆ ಇರೋದರಿಂದ ದಯವಿಟ್ಟು ಈ ಪರ್ಟಿಕ್ಯುಲರ್ 5 ಮಂತ್ಸ್ ಏನಿರುತ್ತೋ ನೀವು ಸ್ವಲ್ಪ ಈ ಕೆಲವೊಂದು 5 ತಿಂಗಳ ಕಾಲ ಅನುಕೂಲ ರೀತಿ, ಯಾಕಂದರೆ ನೋಡಿ ಶನಿ ಪರಮಾತ್ಮ ಎಂತಹ ಕಷ್ಟ ಬಂದ್ರೂ ಕೂಡ ಈಗ ಯೋಗದಾಯಕವಾಗಿದ್ದು, ಎಂತಹ ಸಮಸ್ಯೆಗಳು ಬಂದ್ರೂ, ಜಟಿಲವಾಗಿರುವಂತಹ ಕಷ್ಟತರವಾಗಿರುವಂತಹ ಸಮಸ್ಯೆಗಳು ಬಂದ್ರೂ ಕೂಡ ನಿಮ್ಮಲ್ಲಿ ಆ ಸಮಸ್ಯೆಗಳಿಂದ ಪಾರು ಮಾಡೋದಕ್ಕೆ, ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅತ್ಯಂತ ಅನುಕೂಲರಾಗಿದ್ದಾರೆ. ಇನ್ನು ದೈವ ಬಲ ಅದ್ಭುತವಾಗಿದೆ. ಈ ಏಕಾದಶ ಸ್ಥಾನದಲ್ಲಿರುವಂತಹ ಈ ಕೇತು ಮಹಾಶಯ ನಿಮಗೆ ಅತ್ಯದ್ಭುತವಾಗಿ ನಂದೇನಿಲ್ಲ,
ನಾನು ನಂಬ್ಕೊಂಡಿದ್ದೀನಿ, ಏನೋ ಆಂಜನೇಯ ಸ್ವಾಮಿ ನಂಬ್ಕೊಂಡಿದ್ದೀನಿ, ಕಾರ್ತಿಕೇಯನ್ನ ನಂಬ್ಕೊಂಡಿದ್ದೀನಿ, ಅಮ್ಮ ಈ ದುರ್ಗಾದೇವತೆಯನ್ನು ನಂಬ್ಕೊಂಡಿದ್ದೀನಿ. ಈ ರೀತಿ ನೀವು ನಂಬ್ಕೊಳ್ತಾ ಇರುವಂತಹ ದೈವ ಬಲ ಅನ್ನೋದು ಅದ್ಭುತ ರೀತಿಯಲ್ಲಿ ನೀವು ಮಾಡುವಂತಹ ಮಂತ್ರೋಪಾಸನೆ, ದೈವೋಪಾಸನೆ ಇವೆಲ್ಲವೂ ಕೂಡ ನೀವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಹೊರಗಡೆ ಬರೋದಕ್ಕೆ ಇದೊಂದು ಪರಿಷ್ಕಾರ ಮಾರ್ಗ ಆಗುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.